ಹದವಾದ 18 ವಯಸ್ಸು ಅಂತ ಒಂದು ಹಾಡು. ವೆರಿ ಫಸ್ಟ್ ಶಾರ್ಟಲ್ಲೇ ಹೋಗಿ ಹೀರೋಯಿನ್ ತಪ್ಕೋಬೇಕು. ಇವತ್ತು ರಮೇಶ್ ಅರವಿಂದ್ ವೀಕೆಂಡ್ ವಿತ್ ರಮೇಶ್ 5 ಸೀಸನ್ಸ್ ಕನ್ನಡದ ಕೋಟಿ ಆಗ್ಬಿದೆ, ಅದು ಇದು ಫರ್ಗೆಟ್ ಇಟ್. ಯು ನೋ ಹೌ ಇಟ್ ಸ್ಟಾರ್ಟೆಡ್. ನಿಮ್ಮ ಟರ್ನ್ ಓವರ್ ಎಷ್ಟು ಸರ್? 1000 ಕೋಟಿನಾ? 1001 ಕೋಟಿ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ. ಹೂವರ್ ಯು ಆರ್, ದೇರ್ ಇಸ್ ಅ ಬೆಟರ್ ಪರ್ಸನ್ ಇನ್ಸೈಡ್ ಯು ಹೂ ಡಿಸರ್ವ್ಸ್ ಟು ಕಮ್ ಔಟ್. ಜೀವನದ ಅತಿ ಸುಂದರವಾದ ವಿಷಯಗಳು, ಅತಿ ಹಿತವಾದ ವಿಷಯಗಳು, ದ ಬೆಸ್ಟ್ ಥಿಂಗ್, ನನಗೆ ಅರ್ಹತೆ ಇದೆ ಅನ್ನೋ ಇಮೇಜ್ ಮನಸ್ಸೊಳಗೆ ಬರಲಿಲ್ಲ ಅಂದ್ರೆ ಯಾರಿಗೆ ಇಂಟ್ರೆಸ್ಟ್ ಇದೆ ಆಕ್ಟಿಂಗ್ ಅಲ್ಲಿ? ರೆಡಿ ಮೇಡಮ್, ಆಕ್ಷನ್. ನಿಮ್ಮೆಲ್ರಿಗೂ, ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶಿನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಸಚ್ ಅ ಪ್ಲೆಷರ್. ಏನು ಸ್ಪೆಷಲ್ ಕನೆಕ್ಷನ್ ಅಂದರೆ, ಕುಶಾಲನಗರ ಇದೆಯಲ್ಲ, ಇಲ್ಲಿಂದ ಒಂದು ಪ್ರಾಬ್ಲಿ 10-12 ಕಿಲೋಮೀಟರ್ ಆ ಕಡೆ ಹಾರಂಗಿ ಡ್ಯಾಮ್ ಇದೆ ಅಲ್ವಾ. ವೆರಿ ಫಸ್ಟ್ ಟೈಮ್, ಈಗ ನಾನು 40 ವರ್ಷ ಸಿನಿಮಾದಲ್ಲಿ ಇದ್ದೀನಿ ಅಂತ ಹೇಳ್ತಿರಲ್ಲ, ವೆರಿ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದು, ಆ್ಯಕ್ಟ್ ಮಾಡಿದ್ದು ಅಂದರೆ ಆ ಹಾರಂಗಿ ಡ್ಯಾಮ್ ಮೇಲೆ ಹದವಾದ 18 ವಯಸ್ಸು ಅಂತ ಒಂದು ಹಾಡು. ವೆರಿ ಫಸ್ಟ್ ಶಾರ್ಟಲ್ಲೇ ಹೋಗಿ ಹೀರೋಯಿನ್ ತಪ್ಕೋಬೇಕು, ಆ ಥರ ಶುರುವಾಗಿದ್ದು. ಇಟ್ ವಾಸ್ ಇನ್ ಕುಶಾಲನಗರ್. ಅದಾದಮೇಲೆ ಇತ್ತೀಚಿನ ಲೇಟೆಸ್ಟ್ ಫಿಲ್ಮ್ ಅಂದರೆ ನಂದು ಯಾವುದು ಅಂದರೆ, ಈಗ ರಿಲೀಸ್ ಆಗ್ತಿರೋ ಫಿಲ್ಮು ದೈಜಿ ಅಂತ. ಅದು ಶೂಟ್ ಮಾಡಿದ್ದು ಇಲ್ಲಿ ಕುಶಾಲನಗರಲ್ಲಿ. ಹಾಗಾಗಿ ದಿ ಎಂಟೈರ್ ಜರ್ನಿ ಬಿಗಿನಿಂಗ್ ಅಂಡ್ ಇವತ್ತವರೆಗೂ ಕುಶಾಲನಗರ ಸಂಬಂಧ. ಎವ್ರಿಥಿಂಗ್ ಸ್ಟಾರ್ಟ್ಸ್ ಎಂಬ್ರಾಸಿಂಗ್ಲಿ ಸ್ಮಾಲ್. ದಟ್ ಇಸ್ ವಾಟ್ ಐ ವಾಂಟ್ ಟು ಟೆಲ್ ಆಲ್ ದಿ ಯಂಗ್ಸ್ಟರ್ಸ್. ಇಟ್ ವಿಲ್ ಬಿ, ನಿಮ್ಮ ಶುರು ಮೊದಲನೇ ಹೆಜ್ಜೆಯಲ್ಲಿ ಇರ್ತಲ್ರಿ, ಇಟ್ ವಿಲ್ ಬಿ ಸೋ ಸ್ಮಾಲ್, ಇದನ್ನೆಲ್ಲ ನಾನು ಮಾಡಬೇಕಾ ಅಂತ ನಿಮ್ಗೆ ಅನಿಸುತ್ತೆ. ದಟ್ ಇಸ್ ವಾಟ್ ಐ ವಾಂಟ್ ಆಲ್ ಯು ಯಂಗ್ಸ್ಟರ್ಸ್ ಯಾರು ಇದ್ದೀರೋ ಅವ್ರಿಗೆಲ್ಲ ಹೇಳ್ಬಿಡ್ತೀನಿ. ಇವತ್ತು ರಮೇಶ್ ಅರವಿಂದ್ ವೀಕೆಂಡ್ ವಿತ್ ರಮೇಶ್ 5 ಸೀಸನ್ಸ್ ಕನ್ನಡದ ಕೋಟಿ ಆಗ್ಬಿದೆ, ಅದು ಇದು ಫರ್ಗೆಟ್ ಇಟ್. ಯು ನೋ ಹೌ ಇಟ್ ಸ್ಟಾರ್ಟೆಡ್. ನಾನು ಶುರು ಮಾಡಿದಂಗೆ ಅಂದರೆ, ದೂರದರ್ಶನಲ್ಲಿ ಒಂದು ಕ್ವಿಜ್ ಪ್ರೋಗ್ರಾಮು. ಆ ಕ್ವಿಜ್ ಪ್ರೋಗ್ರಾಮಲ್ಲಿ ಕ್ವಿಜ್ ಮಾಸ್ಟರ್ ನಾನಲ್ಲ, ಕ್ಯಾಂಡಿಡೇಟು ನಾನಲ್ಲ, ಅಲ್ಲಿ ಟೈಮರು ಬರ್ತಾ ನೋಡಿ, ಅವನ ಕೆಲಸ ಬಂದು ನೋಡ್ಬಿಟ್ಟು ಟಿಂಗ್ ಟೈಮ್ ಓವರ್ ಅನ್ಬೇಕು ಅಷ್ಟೇ. ಅಲ್ಲಿನೇ ನಾನು ಶುರು ಮಾಡಿದ್ದು. ದಟ್ ಇಸ್ ಹೌ ಇಟ್ ಸ್ಟಾರ್ಟ್ಸ್. ನಿಮ್ಮ ಮೊದಲನೇ ಹೆಜ್ಜೆ ತುಂಬ ಸಣ್ಣದಾಗಿರುತ್ತೆ. ನಾನು ಅರ್ಧ ಗಂಟೆ ಡಿಯಲ್ಲಿ ಪ್ರೋಗ್ರಾಮ್ ಕಾಯ್ತಾ ಇದ್ದೆ, ನಮ್ಮ ಮುಖ ಯಾವಾಗ ಬರುತ್ತೆ ಒಂದು ಕ್ಲೋಸಪ್ ಅಂತ. ಅರ್ಧ ಗಂಟೆ ನೋಡಿದ್ರೆ ಒಂದು ಸಣ್ಣ ಕ್ಲೋಸಪ್, ಹಿಂಗೆ ಕಣ್ಣು ಓಡೋಗ್ಬಿಡುತ್ತೆ, ಅಷ್ಟು ಬರ್ತಾಯಿತ್ತು. ಇಟ್ ಸ್ಟಾರ್ಟ್ಸ್ ಲೈಕ್ ದ್ಯಾಟ್, ಇಟ್ ಸ್ಟಾರ್ಟ್ಸ್ ಲೈಕ್ ದ್ಯಾಟ್. ಆ ಹಳೆ ಕಾಲದಲ್ಲಿ ಈ ಶ್ರೀನಿವಾಸನ ಪಿಕ್ಚರ್ ಎಲ್ಲ ಬರೋರು, ಶ್ರೀನಿವಾಸ ಕಲ್ಯಾಣ ಅದೆಲ್ಲ ನೀವು ನೋಡುತ್ತೀರ. ಅಲ್ಲಿ ಹೇಗಿರುತ್ತೆ ಅಂದರೆ, ಒಂದು ಬಂಗಾರದ ಬಾಗಿಲು ತೆಗೆಯುತ್ತೆ, ಮುಂದೆ ಹೋದರೆ ಇನ್ನೊಂದು ಬಂಗಾರದ ಬಾಗಿಲು ತೆಗೆಯುತ್ತೆ, ಆಮೇಲೆ 3ನೇ ಬಂಗಾರದ ಬಾಗಿಲು, ಆಮೇಲೆ 4, 5, 6, ಕೊನೆಗೆ ಶ್ರೀನಿವಾಸ ಅಲ್ಲಿ ಮಲಗಿರ್ತಾರೆ ಅಲ್ವಾ. ಅಷ್ಟೇ ಯಶಸ್ಸು, ಲೈಫಲ್ಲಿ ಸಕ್ಸಸ್ ಎಲ್ಲ ಅದೇ ಥರ ಸರ್. ಇಮಿಡಿಯೇಟ್ ನಿಮ್ಗೆ ದರ್ಶನ ಆಗಲ್ಲ ಅದು. ವಾಟ್ ಆರ್ ದೀಸ್ ಡೋರ್ಸ್ ವಿಚ್ ಓಪನ್ ಒನ್ ಆಫ್ಟರ್ ಅನದರ್. ಒಂದು ಕೆಲಸ ನಿಮ್ಗೆ ಕೊಡ್ತಾರೆ, ಇವತ್ತು ನಿನ್ನ ಕೆಲಸ ಇಷ್ಟೇಪ್ಪ, ಈ ಮೈಕ್ ಸರಿಗೆ ನೋಡ್ಕೊಂತ, ನೀನು ಅದನ್ನು ಸರಿಯಾಗಿ ಮಾಡಿದ್ರೆ ನಾಳೆ ಇಡೀ ಸ್ಟೇಜ್ ನಿನಗೆ ಕೊಡ್ತಾರೆ, ಅದನ್ನು ಸರಿ ಮಾಡಿದ್ರೆ ಇಡೀ ಈವೆಂಟ್ ನಿನಗೆ ಕೊಡ್ತಾರೆ. ಹಾಗೆ ಶುರು ಆಗೋದು. ಈಚ್ ಸ್ಟೆಪ್, ಎವ್ರಿ ಸ್ಟೆಪ್, ವಾಟ್ ಎವರ್ ಇಟ್ ಇಸ್ ರೀ, ಅದನ್ನು ಪರ್ಫೆಕ್ಟಾಗಿ ಮಾಡ್ಬೇಕು ಸರ್. ಇದಕ್ಕಿಂತ ಚೆನ್ನಾಗಿ ಮಾಡೋಕ್ಕೆ ಆಗಲ್ಲ ಅನ್ನೋ ಹತ್ರ ನೀವು ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಬೇರೆ ದಾರಿನೇ ಇಲ್ಲ, ನೆಕ್ಸ್ಟ್ ಡೋರ್ ಓಪನ್ ಆಗಲೇಬೇಕು. ಶ್ರೀನಿವಾಸ ಕಾಯ್ತಿರ್ತಾನೆ ನಿಮಗೆ. ಸೊ ದಟ್ ಇಸ್ ದ ವೇ ಎವ್ರಿಥಿಂಗ್ ವರ್ಕ್ಸ್. ನಾನು ಎಲ್ರಿಗೂ ಹೇಳ್ತೇವೆ ಎರಡೇ ಸರ್. ಒಂದು, ನೀವು ಎಷ್ಟೇ ಗ್ರೇಟ್ ಇರ್ಬೋದು, ಯು ವುಡ್ ಹವ್ ಡನ್ ಅಮೇಝಿಂಗ್ ಥಿಂಗ್ಸ್. ಐ ಆಮ್ ಶೂರ್ ಮೋಸ್ಟ್ ಆಫ್ ಯು ಆರ್ ಬಿಗ್ ಅಚೀವರ್ಸ್ ಹಿಯರ್. ವಾಟ್ ಎವರ್ ಯುವರ್ ಅಚೀವ್ಮೆಂಟ್ ಲೆವೆಲ್, ಹೌ ಎವರ್ ಗ್ರೇಟ್ ಯು ಆರ್, there is a greater person inside you who should come out. However great you are. ನಿಮ್ಮ ಟರ್ನ್ ಓವರ್ ಎಷ್ಟು ಸರ್? 1000 ಕೋಟಿನಾ? 1001 ಕೋಟಿ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ. ಅಷ್ಟೇ ನಾನು ಹೇಳ್ತಾ ಇರೋದು. Whoever you are, there is a better person inside you who deserves to come out. And whatever job you are doing, ನೀವೇನು ಕೆಲಸ ಮಾಡ್ತೀರ ನಂಗೆ ಗೊತ್ತಿಲ್ಲ, whatever your job is, ಅದೇ ಕೆಲಸವನ್ನು ಇನ್ನೂ ಶ್ರೇಷ್ಠವಾಗಿ ಮಾಡೋಕ್ಕೆ ಒಂದು ದಾರಿ ಇದೆ, ಅದನ್ನು ನಾವು ಹುಡುಕ್ಲೇಬೇಕು. These 2 things I think should happen. 1, get the better person inside you out, and whatever job you are doing, do it in a better way. That's my only message wherever I go. ಇವತ್ತು ಇಲ್ಲಿ ಬರೋಕ್ಕೆ ಮುಂಚೆ ಯಾರೊಬ್ಬ ನಾನು ಇಂಟರ್ವ್ಯೂ ಮಾಡಿದಾಗ ಕೇಳಿದೆ, ಸರ್ ಏನು ಮ್ಯಾಟ್ರ್ ಆಗುತ್ತೆ ಅಂದರೆ, ಎಲ್ಲವೂ ಮ್ಯಾಟ್ರ್ ಆಗುತ್ತೆ ರೀ. ನೀವು ಎಲ್ಲಿ ಹುಟ್ಟಿದ್ರಿ, ನಿಮ್ಮ ಅಪ್ಪ ಅಮ್ಮ ಯಾರು, ನಿಮ್ಮ ಮನೆ ಹೇಗಿತ್ತು, ನಿಮ್ಮ ಚಿಕ್ಕ ಹುಡುಗಲ್ಲ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಅವನು ಯಾರು, ನೀವು ಪ್ರೀತಿಸಿದ ಹುಡುಗಿ ಯಾರು, ನೀವು ಅವಳು ಲವ್ ಲೆಟರ್ ಕೊಟ್ರಾ, ಅವಳು ಲವ್ ಲೆಟರ್ ತೊಗೊಳ್ಲಾ, ಅದನ್ನು ಹರಿದಾಗಿ ಬಿಸಾಕಿದ್ಲಾ, ನೀವು ಯಾರನ್ನು ಮದುವೆ ಆದ್ರಿ, ಮದುವೆ ಆದವ್ರ ಅಪ್ಪ ಹೇಗಿದ್ದಾರೆ, ಅವ್ರ ಅಮ್ಮ ಹೇಗಿದ್ದಾರೆ, ನಿಮ್ಮ ಪಕ್ಕದ ಮನೆಯವ್ರು ಯಾರು,
ಎಲ್ಲವೂ ಮ್ಯಾಟ್ರ್ ಆಗುತ್ತೆ ರೀ ನಿಮ್ಮ ಲೈಫಲ್ಲಿ. ಎವ್ರಿಥಿಂಗ್ ಆಡ್ಸ್ ಅಪ್ ಆ್ಯಂಡ್ ಈಚ್ ಸ್ಟೋರಿ ಬಿಕಮ್ಸ್ ಡಿಫರೆಂಟ್ ಡಿಪೆಂಡಿಂಗ್ ಆನ್ ವಾಟ್ ದೋಸ್ ಡಿಫ್ಲೆಕ್ಷನ್ಸ್ ಆರ್. ಬಟ್ ಇದೆಲ್ಲದಕ್ಕಿಂತ ಮ್ಯಾಟ್ರ್ ಯಾವ್ದು ಗೊತ್ತಾ? ಒಂದು ಪಾಯಿಂಟ್ ಇದೆ ಐ ಹ್ಯಾವ್ ಸೀನ್ ಇನ್ ದ ಬಿಗ್ಗೆಸ್ಟ್ ಅಚೀವರ್ಸ್ ವಿಚ್ ಐ ಥಿಂಕ್ ವಿ ಶುಡ್ ಆಲ್ ಬಿ ಕೇರ್ಫುಲ್ ಅಬೌಟ್. ಅದೇನು ಅಂದರೆ, ಈಗ ಇಲ್ಲಿ ಎ ಸಿ ಸಮ್ಮರ್ ಬಂತು, ಎಲ್ಲರೂ ಎ ಸಿ ಎಲ್ಲ ಕಡೆ ಮಾಡ್ತಿದ್ವಿ. ಅಲ್ಲಿ ಒಂದು ಥರ್ಮೋಸ್ಟ್ಯಾಟ್ ಅಂತ ಇರುತ್ತೆ. 24 ಡಿಗ್ರೀಸ್ಗೆ ಥರ್ಮೋಸ್ಟ್ಯಾಟ್ ಇಟ್ಬಿಟ್ರೆ 28 ಹೋಗಲ್ಲ, ಅದು 18ಗೂ ಬರಲ್ಲ. 18 ಇದ್ದರೆ 24ಗೆ ಹೋಗ್ಬಿಡುತ್ತೆ, 28 ಇದ್ರೆ 24 ಬರುತ್ತಲ್ಲ. ಆ ಥರ್ಮೋಸ್ಟ್ಯಾಟ್ ಥರ ನಮ್ಮ ಮನಸ್ಸಲ್ಲಿ ನಮ್ಮ ಬಗ್ಗೆನೇ ಒಂದು ಸೆಲ್ಫ್ ಇಮೇಜ್ ಅಂತ ಇದೆ ರೀ. ಆ ಸೆಲ್ಫ್ ಇಮೇಜ್ ಇದೆಯಲ್ಲ, ನಿಮ್ಮ ತಲೆ ಒಳಗೆ ನಾನು ಪ್ರತಿ ತಿಂಗಳಿಗೆ 20,000 ರೂಪಾಯಿ ಸಂಪಾದಿಸಬಲ್ಲೆ ಅಂತ ಇದ್ಬಿಟ್ರೆ 1 ಲಕ್ಷದ ಅವಕಾಶ ನಮ್ಮ ಕಣ್ಣಿಗೆ ಬೀಳೋದೇ ಇಲ್ಲ ರೀ. ನಿಮ್ಮ ತಲೆ ಒಳಗೆ ನಾನು 10,000 ಕೆಪಾಸಿಟಿ ಅಂತ ಇದ್ಬಿಟ್ರೆ 50,000 ಅವಕಾಶನೇ ನಿಮ್ಗೆ ಕಾಣಿಸಲ್ಲ ಸರ್, ಕಣ್ಣು ಮುಂದೆ ಹೋಗ್ತಾ ಇರುತ್ತೆ ಸರ್. ದಟ್ ಈಸ್ ದ ಪ್ರಾಬ್ಲಮ್ ವಿತ್ ಸೆಲ್ಫ್ ಇಮೇಜ್. ನಮ್ಮ ಬಗ್ಗೆ ನಮ್ಮ ಒಳಗೆ ಒಂದು ಲೆವೆಲ್ ಇರುತ್ತೆ. ಅಂದರೆ ನಾವು ಏನೇ ಪೋಸ್ ಈಸಲ ಕೊಡ್ಬೋದು, ಅದಲ್ಲ ನಾನು ಹೇಳ್ತಾ ಇರೋದು. ಇಟ್ ಇಸ್ ನಾಟ್ ಅಬೌಟ್ ಮನಿ ಐ ಆಮ್ ಟಾಕಿಂಗ್ ಅಬೌಟ್. ಐ ಆಮ್ ಟಾಕಿಂಗ್ ಅಬೌಟ್ ಐ ಕ್ಯಾನ್ ಹ್ಯಾಂಡಲ್ ದಿಸ್. ನನ್ನಿಂದ ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗತ್ತೆ. ಅದು ಏನು ಬೇಕಾಗಿರ್ಬೋದು, ಮನೇಲಿ ಒಂದು ಸಮಸ್ಯೆ ಇರ್ಬೋದು, ಸಂಬಂಧಗಳಲ್ಲಿ ಒಂದು ಸಮಸ್ಯೆ ಇರ್ಬೋದು, ಡೈವರ್ಸ್ ಅಥವಾ ರಿಲೇಷನ್ಶಿಪ್ ಇರ್ಬೋದು, ಬಿಸ್ನೆಸ್ ಫ್ಲಾಪು ಫೇಲ್ ಇರ್ಬೋದು, ಏನೇ ಇದ್ರೂ ಸರಿ, ನನ್ನಿಂದ ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗತ್ತೆ ಅಥವಾ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅನ್ನೋ ಥಿಂಕಿಂಗ್ ಇದೆಯಲ್ಲ, ದಟ್ ಸೆಲ್ಫ್ ಇಮೇಜ್ ಈಸ್ ವಾಟ್ ಡಿಟರ್ಮಿನ್ಸ್ ದಿ ಸಕ್ಸಸ್ ಆಫ್ ದ ಬಿಗ್ಗೆಸ್ಟ್ ಪೀಪಲ್. ಏನೇ ಕೆಪಾಸಿಟಿ ಇರಲಿ ಸರ್, ನಿಮ್ಮ ಮನಸ್ಸೊಳಗೆ ಆ ಥರ್ಮೋಸ್ಟಾಟ್ ಲೆವೆಲ್ಲೇ ಲೋ ಇತ್ತು ಅಂದರೆ ಬಹಳ ಕಷ್ಟ ಆಗುತ್ತೆ. ಸೊ ದ ಹೋಲ್ ಗೇಮ್ ಈಸ್ ಅಬೌಟ್ ಆ ಥರ್ಮೋಸ್ಟಾಟ್ ಲೆವೆಲ್ನೇ ಹೆಂಗಾರು ಇನ್ಕ್ರೀಸ್ ಮಾಡ್ಬೇಕು ಸರ್. ಇದನ್ನೇ ಮ್ಯಾಕ್ಸ್ವೆಲ್ ಅನ್ನೋರು ಬಹಳ ಬ್ಯೂಟಿಫುಲ್ ಆಗಿ ಸೈಬರ್ಟೆಕ್ಸ್ ಅನ್ನೋದು ವಿವರಿಸಿದ್ರು. ದ ಓನ್ಲಿ ವೇ ಈಸ್ ಟು ಇಂಪ್ರೂವ್ ದ ಸೆಲ್ಫ್ ಇಮೇಜ್ ಆ್ಯಂಡ್ ಯು ಡಿಸೈಡ್ ಇನ್ ಯೋರ್ ಸೆಲ್ಫ್ ದಟ್ ಯು ಡಿಸರ್ವ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಅದು ಏನಿದ್ರು ಸರಿ, ಜೀವನದ ಅತಿ ಸುಂದರವಾದ ವಿಷಯಗಳು, ಅತಿ ಹಿತವಾದ ವಿಷಯಗಳು, ದ ಬೆಸ್ಟ್ ಥಿಂಗ್, ನನಗೆ ಅರ್ಹತೆ ಇದೆ ಅನ್ನೋ ಇಮೇಜ್ ಮನಸ್ಸೊಳಗೆ ಬರಲಿಲ್ಲ ಅಂದರೆ ಹೊರಗಡೆ ಏನಾದರೂ ಅದು ಒಳಗೆ ದಕ್ಕೋದೇ ಇಲ್ಲ. ಹಾಗಾಗಿ ದಟ್ ಸೆಲ್ಫ್ ಇಮೇಜ್ ಥರ್ಮೋಸ್ಟಾಟ್ ಹ್ಯಾಸ್ ಟು ಗೋ ಅಪ್. ಅದು ಬರೀ ಥರ್ಮೋಸ್ಟಾಟ್ ಆಗಿದ್ದರೆ ಆಗಲ್ಲ. ಅದಕ್ಕೆ ಬೇಕಾಗಿರುವಂಥ ಸ್ಕಿಲ್ಸ್, ಕೆಪಾಸಿಟಿ, ಆಟಿಟ್ಯೂಡ್, ನೆಟ್ವರ್ಕ್ನ ಜೊತೆಗೆ ಡೆವಲಪ್ ಮಾಡ್ಕೋಬೇಕು. ಮಾಡಿಕೊಂಡ್ರೆ ಪ್ರತಿಯೊಂದು ಕಥೆನೂ 100% ವೀಕೆಂಡ್ ವಿತ್ ರಮೇಶ್ ಶೇರ್ ಮೇಲೆ ಕೂರುತ್ತೆ. ದಟ್ ಇಸ್ ದ ಓನ್ಲಿ ಥಿಂಗ್. ಹಾಗಾಗಿ ಆ ಸೆಲ್ಫ್ ಇಮೇಜನ್ನ, ಸೆಲ್ಫ್ ಬಿಲೀಫನ್ನು ಎಷ್ಟು ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೋ ಅಷ್ಟು ಇನ್ಕ್ರೀಸ್ ಮಾಡ್ಕೊಳ್ಳಿ. ಟು ಆಲ್ ದಿ ಯಂಗ್ಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎನಿವೇ, ಲವ್ಲಿ ಮೀಟಿಂಗ್ ಯು. ಎಸ್, ಮೋರ್ ಕ್ವೆಶನ್ಸ್? ಮೈಕ್ ಪಾಸ್ ಮಾಡಿ. ಕಮ್ ಆನ್, ಲೆಟ್ಸ್ ಹ್ಯಾವ್ ಫನ್. ಸರ್, ಮಹಾನಟಿ ಸೀರಿಯಲ್ ಮಾಸ್ಟರ್ ಮೈಂಡ್ ಆಗಿದ್ದೀರಾ? ಎಷ್ಟು ಜೂನಿಯರ್ಸ್ ಸೀನಿಯರ್ಸ್ ಏನಾದ್ರು ಮಾಡ್ತಿದ್ದೀರಾ ಸರ್ ಮಹಾನಟಿದು? ನಾವು ಎಲ್ಲ ಥರ ಟ್ರೈ ಮಾಡ್ತೀವಿ. ಅದು ಏನು ಜನಕ್ಕೆ ಏನು ಇಷ್ಟನೋ ನಿಮ್ಮ ಇಚ್ಛೆಯೇ ನಮಗೆ ಆಜ್ಞೆ. ನಿಮಗೆ ಬೇಕು ಅಂದರೆ ಯುವರ್ ವಿಶಸ್ ಅವರ್ ಕಮಾಂಡ್. ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಾಡ್ತೀವಿ. ಆರ್ ಯು ಇಂಟ್ರೆಸ್ಟೆಡ್ ಇನ್ ಆ್ಯಕ್ಟಿಂಗ್? ಓಕೆ, ಶಿ ಈಸ್ ಇಂಟ್ರೆಸ್ಟ್ ಇನ್ ಆ್ಯಕ್ಟಿಂಗ್. ಟೆಸ್ಟ್ ಮಾಡೋಣ. ಬೇರೆ ಯಾರಿಗೆ ಇಂಟ್ರೆಸ್ಟ್ ಇದೆ ಆ್ಯಕ್ಟಿಂಗಲ್ಲಿ? ಓಕೆ, ಇವ್ರು ಹೇಳಿದ್ರು ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಮೇಡಮ್, ರೋಟ್ರಿದು 4-way ಟೆಸ್ಟ್, ವಾಟ್ ಇಸ್ ದ ಫಸ್ಟ್ ಒನ್? ಯಾರು ಹೇಳ್ತೀರಾ? ಈಸ್ ಇಟ್ ದ ಟ್ರೂತ್? ರೋಟ್ರಿ ಫಸ್ಟ್ ಟೆಸ್ಟ್ ಅದಲ್ವಾ? ಈಸ್ ಇಟ್ ದ ಟ್ರೂತ್? ಆ್ಯಕ್ಟಿಂಗ್ ಇಸ್ ಓನ್ಲಿ ದಟ್. ಈಸ್ ಇಟ್ ದ ಟ್ರೂತ್? ಅವ್ರು ಹೇಳ್ತಿರೋದು ನಿಜಾನಾ? ಅವ್ನು ಮಾಡ್ತಿರೋದು ನಿಜಾನಾ? ಓ, ಅಮೃತೇಶ್ ಇವ್ನು ಕೊಲೆಗಾರ, ಶಿವಾಜಿ ಸೂರತ್ಕಲ್ಲಲ್ಲಿ ಇವ್ನು ಡಿಟೆಕ್ಟಿವ್. ಓ, ನಿಜ ನಂಬೋದಾ? ನಂಬೋ ಥರ ಇದ್ದರೆ ಅದು ಒಳ್ಳೆ ಆ್ಯಕ್ಟಿಂಗ್ ಅಂತ ನೀವು ಒಪ್ತೀರಾ. ಸೊ ನೀವು ಮಾಡಬೇಕಾದ್ರೆ ಅಷ್ಟೇ. ಏನು ಹೇಳಬೇಕು? ನಾನು ಸಿಚುವೇಶನ್ ಹೇಳ್ತೀನಿ, ನೀವು ಹೇಳಬೇಕು ನಿಜಾನ ಅಷ್ಟೇ. ಆ ನಿಜಾನ ಅನ್ನೋ ಪದ ಇವ್ರು ಕರೆಕ್ಟಾಗಿ ಹೇಳ್ತೀಯಾರ, ಒಳ್ಳೆ ಆ್ಯಕ್ಟರ್ ಅಂತ ಹೇಳಿ. ಮೇಡಮ್, ಸಿಚುವೇಶನ್ ಇದು. 1 ಕೋಟಿ ರೂಪಾಯಿ ಲಾಟ್ರಿ ಸಿಕ್ಕಿದೆ ನಿಮಗೆ. ನಾವು ಆ್ಯಕ್ಷನ್ ಅಂತ ಹೇಳಿದ್ಮೇಲೆ ಹೇಳಿದ್ವಿ. ನೀವು ಕ್ಲೋಸ್ ಅಪ್, ರೆಡಿ. 1 ಕೋಟಿ ರೂಪಾಯಿ ಲಾಟ್ರಿಯಲ್ಲಿ ಸಿಕ್ಕಿದೆ, ಆ್ಯಕ್ಷನ್. ಕೊಡ್ಬೋದಾ? ನಾಟ್. ಯಾಕೆ ಸಿಕ್ತು? ನನಗೆ ಯಾಕೆ ಕೊಟ್ಟರು ಉತ್ತರ? ಓಕೆ, ಟೇಕ್ 2, ಆಕ್ಷನ್. ಟೇಕ್ 3, ಆಕ್ಷನ್. ರೀ, 1 ಕೋಟಿ ರೂಪಾಯಿ ಲಾಟ್ರಿ ರೀ, 1 ಕೋಟಿ. ಬನ್ನಿ ಮೇಡಮ್,
ಈಗ ಮೋಸ್ಟ್ಲಿ ಅವರು ಕಾಫಿ ಪೇಪರ್ ಎರಡು ಜಾಸ್ತಿ ಸರ್ ನಮಗೂ ಅದೇ ಕ್ವಶನ್ ನೀವು ಬೇರೆ ಹೇಳ್ತೀವಿ. ಅದೇ ಹೇಳಿ ಸರ್. 1 ಕೋಟಿ ಎಲ್ಲ ಯಾವ್ದು ಹೇಳ್ತಾರೆ ಓಕೆ, ನಿಜಾನಾ ಅಂತ ಕೇಳ್ಬೇಕು ಅಷ್ಟೇನಾ? ಹಾಂ, ಸಿಚುವೇಶನ್ ಚೇಂಜ್ ಈಗ. ಒಂಚೂರು ಅಮೌಂಟ್ ಜಾಸ್ತಿ ಮಾಡೋಣ ಸರ್. 10 ಕೋಟಿ. ಕಾಫಿ ಪೇಪರ್ ಜಾಸ್ತಿ ರೇಟ್ ಇದೆ ಸರ್. ಹೌದಾ? 1 ಕೋಟಿ ಸಾಕು. ಸರಿ, 10 ಕೋಟಿ ಲಾಟ್ರಿ ಸಿಕ್ಕಿದೆ. ಯಸ್, ಕೊಡ್ಬೋದಾ? ಹಾ, ಕೊಡಿ ಮೇಡಮ್. ವೆರಿ ಗುಡ್. ಓಕೆ, ಈಗ ಬ್ಯೂಟಿಫುಲ್. ಬಟ್ ಸಿನಿಮಾ ಅಂದಮೇಲೆ ಟೇಕ್ 2 ಇರುತ್ತೆ, ಅದನ್ನು ಹಂಗೆ ಮಾಡಬೇಕು. ಒನ್ಸ್ ಮೋರ್, ರೆಡಿ, ಆಕ್ಷನ್. ನಿಜಾನಾ? ಇನ್ನು ಹೇಳೇ ಇಲ್ಲ ಮೇಡಮ್. ಟೇಕ್ 3. ಕೊಡ್ರಿ ಮೈಕು. ಹೇಳೇ ಇಲ್ಲ. ಡೈರೆಕ್ಟರ್ ಹೇಳ್ತಿದ್ದಾರೆ, ಟೇಕ್ 3. ಕೇಳಿ ಸರ್. ಟೇಕ್ 3, ಆಕ್ಷನ್. 10 ಕೋಟಿ ಸಿಕ್ಕಿದೆ. ನಿಜಾನಾ? ಅಯ್ಯೋ, ಇಲ್ಲ, ನನಗೆ ಡೈರೆಕ್ಟರ್ಗೆ ಟೇಕ್ 2 ಇಷ್ಟ ಆಯ್ತು, ಬಿಸಾಕಿದ್ರಲ್ಲ ಅದು ಚೆನ್ನಾಗಿತ್ತು. ಅದನ್ನೇ ಇನ್ನೊಂದ್ಸಲ ಮಾಡಿ ನೋಡೋಣ. ರೆಡಿನಪ್ಪ? ಅವ್ನ ಮೈಕ್ ಅವನು ಕಂಗಾಲ ಆಗ್ತಾನೆ, ಎಲ್ಲಿ ಬಿಸಾಕ್ಬಿಡ್ತಾರ ಅವ್ನ ಮೈಕ್ನ. ರೆಡಿ ಮೇಡಮ್, ಆಕ್ಷನ್. 10 ಕೋಟಿ. ನಿಜಾನಾ? ಓ, ಕೊಡ್ಬೋದಲ್ಲ ಮೇಡಮ್? ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು. ವೆಲ್ ಡನ್, ಥ್ಯಾಂಕ್ ಯು ವೆರಿ ಮಚ್. ಸರ್, ನನ್ನೊಂದು ಕ್ವಶನ್ ಇದೆ. ನಾನು ನಿಮ್ಮನ್ನ 15 ಇಯರ್ಸ್ ಬ್ಯಾಕ್ ನೋಡಿದ್ದೀನಿ. ನೋಡಿದಾಗ ಇದಕ್ಕಿಂತ ಸ್ವಲ್ಪ ಏಜ್ ಡೇ ಕಾಣ್ತಾ ಇದ್ರಿ. 5 ಇಯರ್ಸ್ ಬ್ಯಾಕ್ ನೋಡಿದಾಗ ಸ್ವಲ್ಪ ಹೆಂಗ ಕಾಣ್ತಾ ಇದ್ರಿ. ಈಗ ನೋಡಿದಾಗ ಇನ್ನೂ ಹೆಂಗ ಕಾಣ್ತಾ ಇದ್ರಿ. ಹೆಲ್ತ್ ಮ್ಯಾನೇಜ್ಮೆಂಟ್ ಒಂದು ಟಫೆಸ್ಟ್ ಟಾಸ್ಕ್ ಇನ್ಕ್ಲೂಡಿಂಗ್ ಮೀ. ಸೊ ನೀವೇಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ಅದೇನಿಲ್ಲ, ವಯಸ್ಸಾಗ್ತಿದ್ದಂಗೆ ಐ ಪವರ್ ಕಮ್ಮಿ ಆಗುತ್ತೆ ಅಂತ ಪ್ರೂಫ್ ಅದು. ಇವ್ರಿಗೆ ವಯಸ್ಸಾಗ್ತಿದೆ, ನಾವ್ ಹಿಂಗ್ ಕಾಣ್ತಾ ಇದೀವಿ ಅಷ್ಟೇ. ಗೆಟ್ ಯು ಐಸ್ ಚೆಕ್ ಮ್ಯಾನ್. 5 ವರ್ಷ ಆಯ್ತಂತೆ, 10 ವರ್ಷ ಆಯ್ತಂತೆ, ನ್ಯಾಚುರಲಿ ಕಣ್ ಕಾಣಿಸ್ತಾ ಇಲ್ಲ ಅವ್ರಿಗೆ, ನಾವು ಚೆನ್ನಾಗೇ ಕಾಣ್ತೀವಿ. ಸರ್, ಐ ಆಮ್ ಸ್ಟಿಲ್ ಯಂಗ್ ಸರ್, ಬಟ್ ನೀವೇನು ಬೇಡದೇ ಇರೋ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡಿ. ತಲೆಯಲ್ಲಿ ಬೇಡದೇ ಇರೋ ಸ್ಟ್ರೆಸ್ಸೇ ಬೇಡ. ಅದೇ ಮೇಯ್ನ್ ಕಾರಣ ಎಲ್ಲ ಪ್ರಾಬ್ಲಮ್ಗೂ. ಒಳಗೆ ಎಷ್ಟು ಎಂಟಿ ಇರುತ್ತೋ ಅಷ್ಟು ಹ್ಯಾಪಿ ಆಗಿರ್ತೀರಾ, ಅಷ್ಟು ಖುಷಿಯಾಗಿರ್ತೀರಾ. ಎಂಟಿ ಯುವರ್ ಮೈಂಡ್, ಮೇಕ್ ಇಟ್ ಸ್ಟ್ರೆಸ್ ಫ್ರೀ. ಥ್ಯಾಂಕ್ ಯು ಆಲ್.